ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ವ್ಯಕ್ತಿಯೊಬ್ಬರಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮೊದಲಿಗೆ ಇದೊಂದು ಆತ್ಮಹತ್ಯೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಕೊನೆಗೆ ಇದೊಂದು ಕೊಲೆ ಅಂತ ಮೃತಪಟ್ಟ ವ್ಯಕ್ತಿಯ ಸಂಬಂಧಿಕರು ಆರೋಪಿಸಿದ್ದಾರೆ. ಇದಕ್ಕೆ ಕಾರಣ ಅನೈತಿಕ ಸಂಬಂಧ ಅನ್ನೋ ಮಾತು ಈಗ ಕೇಳಿಬಂದಿದೆ. ಏನಿದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರೋ ಅನಾಹುತ ಅಂತ ನೋಡ್ಕೊಂಡು ಬನ್ನಿ. ಮಗನ ಸಾವಿನ ಸುದ್ದಿ ಕೇಳಿ ಗೋಳಾಡ್ತಿರೋ ತಾಯಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಪ್ರಿಯತಮೆ ಮನೆ ಧ್ವಂಸ ಮಾಡಿರೋ ಸಂಬಂಧಿಕರ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲೇ. ಇದಕ್ಕೆ ಕಾರಣ ಯುವಕನೊಬ್ಬನ ಸಾವು. ಗಂಡ ಕಳೆದುಕೊಂಡಿದ್ದವಳ ಜೊತೆಗೆ ಬೆಳೆದಿತ್ತು ಸ್ನೇಹ. ಸ್ನೇಹದಿಂದ ಬೆಳೆದಿದ್ದ ಸಲುಗೆಯಿಂದ ಅನೈತಿಕ ಸಂಬಂಧ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಗಗನ್ ಶಂಕರ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಹಂಪಸಂದ್ರದ ನಿವಾಸಿ. ಈತ ಅದೇ ಗ್ರಾಮದ ವೆನ್ನೆಲ್ಲ ಅನ್ನೋ ಮಹಿಳೆ ಜೊತೆ ಸ್ನೇಹ ಬೆಳೆದಿತ್ತು. ಮೂಲತಃ ಮುಸ್ಲಿಂ ಧರ್ಮಕ್ಕೆ ಸೇರಿದ ವೆನ್ನೆಲ್ಲ ಹಿಂದೂ ಧರ್ಮದ ವ್ಯಕ್ತಿಯನ್ನ ಮದುವೆಯಾಗಿ ವೆನ್ನೆಲ್ಲ ಅಂತ ಹೆಸರು ಬದಲಾಯಿಸಿಕೊಂಡಿದ್ಲು. ಈಕೆ ಮದುವೆಯಾಗುತ್ತಿದ್ದಂತೆ ದುರದೃಷ್ಟವಶಾತ್ ತೀರಿ ಹೋಗಿದ್ದ ಗಂಡ. ಹೀಗೆ ಗಂಡ ಸತ್ತ 8 ತಿಂಗಳಿಗೆ ಗಗನ್ ಶಂಕರ್ ಜೊತೆ ಸ್ನೇಹ ಬೆಳೆದಿತ್ತು. ಇದು ಮುಂದಕ್ಕೆ ಅನೈತಿಕ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಸುಮಾರು 7-8 ವರ್ಷಗಳ ಹಿಂದಿನಿಂದ ಇವರ ಗುಪ್ತ ಸಂಬಂಧ ಮುಂದುವರೆದುಕೊಂಡು ಹೋಗಿತ್ತು. ಆರು ತಿಂಗಳ ಹಿಂದೆ ಇಬ್ಬರಿಗೂ ಶುರುವಾಗಿತ್ತು ಮನಸ್ತಾಪ. ಗಗನ್ ಶಂಕರ್ ಬಿಟ್ಟ ಬಳಿಕ ಬೇರೊಬ್ಬರ ಜೊತೆ ಅಫೇರ್. ಸುಮಾರು 7-8 ವರ್ಷಗಳ ಹಿಂದಿನಿಂದ ವೆನ್ನೆಲ್ಲ ಹಾಗೂ ಗಗನ್ ಶಂಕರ್ ಅನೈತಿಕ ಸಂಬಂಧ ಹೊಂದಿದ್ರು. ಇದರ ನಡುವೆಯೇ ಗಗನ್ ಶಂಕರ್ ತಮ್ಮ ಸಂಬಂಧಿಕರಲ್ಲೇ ಒಬ್ಬ ಯುವತಿಯನ್ನ ಮದುವೆಯಾಗಿದ್ದ. ಈ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಇದೆ. ವೆನ್ನೆಲ್ಲ ಹಾಗೂ ಗಗನ್ ಶಂಕರ್ಗೆ ಅನೈತಿಕ ಸಂಬಂಧ ಇದೆ ಅನ್ನೋದು ಗೊತ್ತಿದ್ರು. ಗಗನ್ ಶಂಕರ್ ಪತ್ನಿ ಸಹಿಸಿಕೊಂಡು ಹೋಗ್ತಿದ್ಲು. ಗಗನ್ ಶಂಕರ್ ಸಂಬಂಧಿಕರು ಅನೈತಿಕ ಸಂಬಂಧ ಮುಂದುವರೆಸದಂತೆ ಆತನಿಗೆ ಹಲವು ಬಾರಿ ಕಿವಿ ಮಾತು ಹೇಳಿದ್ರು. ಆದರೂ ಆತ ಅದನ್ನ ಕೇಳಿರಲಿಲ್ಲ. ಈ ಹಿಂದೆ ಸಂಬಂಧಿಕರು ಹೇಳಿದ್ದ ಕಿವಿ ಮಾತನ್ನ ಗಗನ್ ಶಂಕರ್ ಕೇಳಿರಲಿಲ್ಲ. ಆದರೆ 6 ತಿಂಗಳ ಹಿಂದೆ ಅದೇನಾಯ್ತೋ ಗೊತ್ತಿಲ್ಲ. ಗಗನ್ ಶಂಕರ್ ಮತ್ತು ವೆನ್ನೆಲ್ಲಾ ನಡುವೆ ಮನಸ್ತಾಪ ಶುರುವಾಗಿತ್ತು. ಗಗನ್ ಶಂಕರ್ ಅಂದಿನಿಂದ ವೆನ್ನೆಲ್ಲಾಳಿಂದ ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿದ. ವೆನ್ನೆಲ್ಲಾ ಕೂಡ ಗಗನ್ ಶಂಕರ್ ಸಹವಾಸದಿಂದ ದೂರವೇ ಉಳಿದಿದ್ಲು. ಹೀಗೆ ಗಗನ್ ಶಂಕರ್ ದೂರವಾದ ಬಳಿಕ ವೆನ್ನೆಲ್ಲಾ ಅದೇ ಗ್ರಾಮದ ದೇವರಾಜ್ ಅನ್ನೋನ ಜೊತೆ ಸಂಬಂಧ ಬೆಳೆಸಿದ್ಲು. ದೇವರಾಜ್ಗೂ ಮದುವೆಯಾಗಿ ಮಕ್ಕಳಿವೆ. ಆದರೂ ಆತ ವೆನ್ನೆಲ್ಲಾ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ. ಸೋಮವಾರ ಮನೆಗೆ ಸೋಫಾ ತಂದಿದ್ದ ಗಗನ್ ಶಂಕರ್. ಹೊಸ ಸೋಫಾ ತಂದಿದ್ದು ಕೇಳಿ ಕೋಪಗೊಂಡಿದ್ದ ವೆನ್ನೆಲ್ಲಾ ಜೊತೆ ಸಂಬಂಧ ಕಡಿದುಕೊಂಡಿದ್ದ ಬಳಿಕ ಗಗನ್ ಶಂಕರ್ ಮನೆ ಕಡೆಗೆ ಹೆಚ್ಚು ಗಮನ ನೀಡಿದ್ದ. ಕಟ್ಟಿಕೊಂಡಿದ್ದ ಪತ್ನಿ ಜೊತೆ ಅನ್ಯೋನ್ಯವಾಗಿ ಜೀವನ ಮಾಡೋಕೆ ಶುರು ಮಾಡಿದ. ಇದರೊಂದಿಗೆ ಗಗನ್ ಶಂಕರ್ ಪತ್ನಿಗೂ ಸಂತಸವಾಗ್ತಿತ್ತು. ಕೊನೆಗೂ ನನ್ನ ಗಂಡ ಒಳ್ಳೆಯ ದಾರಿಗೆ ಬಂದಿದ್ದಾನೆ ಅಂತ ಸಮಾಧಾನ ನಿಟ್ಟುಸಿರು ಬಿಟ್ಟಿದ್ಲು. ಇದನ್ನೆಲ್ಲ ಕೇಳಿ ವೆನ್ನೆಲ್ಲಾ ಸಿಡಿಮಿಡಿಗೊಂಡಿದ್ಲು. ಪರಿಸ್ಥಿತಿ ಹೀಗಿದ್ದಾಗಲೇ ಗಗನ್ ಶಂಕರ್ ಸೋಮವಾರವಷ್ಟೇ ಮನೆಗೆ ಹೊಸ ಸೋಫಾ ತಂದಿದ್ದ. ಇದು ವೆನ್ನೆಲ್ಲಾ ಕಿವಿಗೆ ಬಿದ್ದು ಗಗನ್ ಶಂಕರ್ ವಿರುದ್ಧ ಇನ್ನಷ್ಟು ಕೋಪಗೊಂಡಿದ್ಲು. ನಯವಾಗಿ ಮಾತನಾಡಿ ಮನೆಗೆ ಕರೆಸಿದ್ದ ಮಾಟಗಾತಿ.
ಮನೆ ಬಳಿ ಬರುತ್ತಿದ್ದಂತೆ ಕಿರಿಕ್ ತೆಗೆದು ಹಚ್ಚಿದ್ರು ಬೆಂಕಿ. ಗಗನ್ ಶಂಕರ್ ತನ್ನ ಮನೆಗೆ ಹೊಸ ಸೋಫಾ ತಂದಿದ್ದಾನೆ ಅಂತ ಗೊತ್ತಾಗಿ ವೆನ್ನೆಲ್ಲಾ ಗಗನ್ ವಿರುದ್ಧ ಕೆಂಡ ಕಾರಲು ಶುರು ಮಾಡಿದ್ಲ. ಸೋಮವಾರ ಗಗನ್ ಶಂಕರ್ ಜೊತೆ ನಯವಾಗಿ ಮಾತನಾಡಿದ್ದ ವೆನ್ನೆಲ್ಲಾ ಆತನನ್ನ ತನ್ನ ಮನೆಗೆ ಕರೆಸಿಕೊಂಡಿದ್ದಾಳೆ. ಗಗನ್ ಶಂಕರ್ ಅವರ ಮನೆ ಬಳಿ ಹೋಗುತ್ತಿದ್ದಂತೆ ಸೋಫಾ ವಿಚಾರವಾಗಿ ಕಿರಿಕ್ ತೆಗೆದಿದ್ದಾಳೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತ ತಲುಪಿದೆ. ಇದರಿಂದ ರೊಚ್ಚಿಗೆದ್ದ ವೆನ್ನೆಲ್ಲಾ ಮತ್ತು ಆಕೆಯ ಹೊಸ ಪ್ರಿಯಕರ ಗಗನ್ ಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನಮಗೆ ನಮ್ಮ ಚಿಕ್ಕ ಮಾವನ ಮಗ ಆ ಹುಡುಗಿನ ಜಾಸ್ತಿ ದಿನ ಆಯ್ತು ಮಾತಾಡಿ. ಇವ್ರೇನು ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಮನೆಯಲ್ಲಿ ಹೆಂಡ್ತಿನ ನೋಡ್ಕೊತಾ ಇರ್ತಾನೆ, ಮಗನೂ ನೋಡ್ಕೊತಾ ಇದ್ದ. ನೆನ್ನೆ ಎಲ್ಲ ಸೋಫಾ ಸೆಟ್ ಹಾಕೊಂಡು ಬಂದವನೇ ಇವಳಿಗೆ ಇಡ್ಸಿಲ್ಲ. ಅದು ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಅವ್ರ ಮನೆಯಲ್ಲಿ ಅವಳು ಗಂಡ ಇಬ್ಬರು ಇದ್ದಾರೆ. ಇವನ್ನ ಹೋಗೋಷ್ಟರಲ್ಲಿ ಪೆಟ್ರೋಲ್ ಆಗಿಬಿಟ್ಟು ಬೆಂಕಿ ಹಚ್ಚಿಬಿಟ್ಟವ್ರೆ. ಯಾಕೆ ತರಬೇಕು ಆಗಿತ್ತು ಏನು. ಅವ್ನ ಗಂಡ ಸಹ ಇದ್ರದಲ್ಲಿ ಇವನಿಗೆಲ್ಲ ಚೆಂದಿ ಇತ್ತು. ಈ ಅಮ್ಮ ಮಾಡ್ತಾ ಇರೋ ತಪ್ಪುಗಳೆಲ್ಲ ಅವನಿಗೂ ಗೊತ್ತು, ಗಂಡನಿಗೂ ಸಹ. ಆದರೂ ಸಹ ಮನೆಯಲ್ಲಿ ಇಟ್ಕೊಂಡು ಅವ್ರು ಮಾಡ್ಕೊತಾ ಇದ್ರು ಸರ್. ಮತ್ತು ಇವಾಗ ನೆನ್ನೆ ಕರ್ಸ್ಕೊಂಡ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಾಕವ್ರೆ. ವಿಷಯ ತಿಳಿದು ಆಸ್ಪತ್ರೆಗೆ ಸೇರಿಸಿದ್ದರು ಸ್ನೇಹಿತರು. ಚಿಕಿತ್ಸೆ ಫಲಕಾರಿಯಾಗದೆ ಹೋಯಿತು ಗಗನ್ ಜೀವ. ವೆನ್ನೆಲ್ಲಾ ಮತ್ತು ದೇವರಾಜ್ ಸೇರಿ ಗಗನ್ ಶಂಕರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಅನ್ನೋ ಮಾಹಿತಿ ಆತನ ಸ್ನೇಹಿತರಿಗೂ ಸಿಕ್ಕಿತ್ತು. ತಕ್ಷಣವೇ ಆತನನ್ನ ಬಾಗೇಪಲ್ಲಿ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಅಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ರು. ಗಗನ್ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ವೈದ್ಯರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲು ಸೂಚಿಸಿದ್ರು. ತಕ್ಷಣವೇ ಆಂಬ್ಯುಲೆನ್ಸ್ನಲ್ಲಿ ಗಗನ್ ಶಂಕರ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಗಗನ್ ಶಂಕರ್ ಜೀವ ಬಿಟ್ಟಿದ್ದಾನೆ. ಈ ಪೆಟ್ರೋಲು ಅವನ ಮೇಲಕ್ಕೆ ಹಾಕಿ ಬೆಂಕಿ ಇಟ್ಟಿದ್ದಾರಂತ ಇನ್ಫಾರ್ಮೇಷನ್ ಬಂತು. ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಅವನ್ನ ಎತ್ಕೊಂಡು ಮುಂದೆ ಅವನ ಫ್ರೆಂಡ್ಸ್ ಹೋಗಿದ್ರೆ ನಾವು ಹಿಂದೆ ಹೋಗಿ. ಎಲ್ಲಿಗೆ ಹೋಗಿದ್ದು ಫಸ್ಟ್ ಹಾಸ್ಪಿಟಲ್? ಎಲ್ಲಿಗೆ ಹೋಗಿ? ಗೌರ್ಮೆಂಟ್ ಹಾಸ್ಪಿಟಲ್ ಬಾಗೇಪಲ್ಲಿ. ಆಮೇಲೆ ಚಿಕ್ಕಬಳ್ಳಾಪುರ ಎತ್ಕೊಂಡು ಹೋಗಿ ಅಂತ ಹೇಳಿದ್ರು. ಆಂಬುಲೆನ್ಸಲ್ಲಿ ಕೆಲವ್ರು ಕರ್ಕೊಂಡು ಹೋಗಿದ್ದಾರೆ, ನಾವು ಹೋಗಿಲ್ಲ. ಮತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಅದು ವಿಕ್ಟೋರಿಯಲ್ಲಿ ಅಲ್ಲಿ ಡೆತ್ ಆಗಿದ್ದಾನೆ ಅಂತ ಇನ್ಫಾರ್ಮೇಷನ್ ಬಂತು. ಬಾಡಿಯಲ್ಲಿ ಯಾವ ಥರ ಸುಟ್ಟೋಗಿತ್ತು ಸರ್? ಬಾಡಿ ಎಲ್ಲ ಚರ್ಮ ಎಲ್ಲ ಬಂದುಬಿಟ್ಟಿತ್ತು, ನಾನು ನೋಡಿದ್ದೆ. ಇದೆಲ್ಲ ಒಂಥರ ಬ್ಲ್ಯಾಕ್ ಆಗೋಗಿತ್ತು. ಈ ಕೂದಲೆಲ್ಲ ಈ ಹಿಂದ್ಗಡೆ ಇದಾಗಿತ್ತು. ಚರ್ಮ ಎಲ್ಲ ಬರೀ ಬರ್ನ್ ಆಗೋದು. ಗಗನ್ ಶಂಕರ್ ಸಾವಿನ ಸುದ್ದಿ ತಿಳಿದು ಜೋಡಿ ಪರಾರಿ. ಮನೆಯ ಕಿಟಕಿ ಗಾಜುಗಳು, ಟಿವಿ ಎಲ್ಲವೂ ಪೋಡಿ. ಪೆಟ್ರೋಲ್ ಬೆಂಕಿ ಹಚ್ಚಿ ಸುರಿದಿದ್ದ ವೆನ್ನೆಲ್ಲಾ ಮತ್ತು ದೇವರಾಜ್ ಸೋಮವಾರ ಹಂಪಸಂದ್ರದಲ್ಲೇ ಇದ್ರಂತೆ. ಆದರೆ ಯಾವಾಗ ಗಗನ್ ಶಂಕರ್ ಪ್ರಾಣ ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಇದಾದ ಬಳಿಕ ಬೆಂಕಿ ಹಚ್ಚಿದ್ದ ಇಬ್ಬರು ಪರಾರಿಯಾಗಿದ್ದಾರೆ. ತಮ್ಮ ಮನೆಯ ಕಿಟಕಿ ಗಾಜುಗಳು, ಟಿವಿಯನ್ನ ಒಡೆದು ಹಾಕಿ ಅದನ್ನ ಗಗನ್ ಶಂಕರ್ ಕುಟುಂಬಸ್ಥರ ಮೇಲೆ ಹೊರಿಸಲು ಪ್ಲಾನ್ ಮಾಡಿದ್ರು ಅಂತ ಗಗನ್ ಶಂಕರ್ ಸಂಬಂಧಿಕರು ಗಂಗರತ್ನಮ್ಮ ಆರೋಪಿಸಿದ್ದಾರೆ. ಅಲ್ಲದೆ ಗಗನ್ ಶಂಕರ್ ಸಾವಿಗೆ ಇವರೇ ಕಾರಣ ಅಂತ ಆರೋಪಿಸಿದ್ದಾರೆ. ಎಲ್ಲ ಹೊಡೆದಾಕೊಂಡವ್ರೆ. ಮನೆಯಲ್ಲಿ ಕಿಟಕಿಗಳು ಎಲ್ಲ ಹೊಡೆದಾಕೊಂಡು ಮನೆಯಲ್ಲೇ ಗಾಡಿ ಹತ್ಕೊಂಡು ಹಿಂಗೆ ಹೆಂಡ್ತಿನ ಬಂದು ಗೇಟ್ ಮೇಲೆ ಹಚ್ಬಿಟ್ಟು ನೀನು ಹೊರಡು ಅಂತ ಹೇಳಿಬಿಟ್ಟು ಇವ್ನು ಗಾಡಿ ಹಾಕ್ಕೊಂಡು ಹಿಂಗೆ ಪರಾರಿ ಆಗವನೆ ಸರ್. ಎಲ್ಲ ಅವರೇ ಹೊಡೆದಾಕೊಂಡು ನಮ್ಮ ಮೇಲೆನೇ ಬರಲಿ ಅಂತ ಹೊಲ್ಟೋಗವ್ರೆ. ದೇವರಾಜನನ್ನು ಅವ್ರ ಹೆಂಡತಿ ಇವೇನೆಲ್ಲ ಇಲ್ಲ ಸರ್. ಅನೈತಿಕ ಸಂಬಂಧ ಅನ್ನೋದು ಮುಳ್ಳಿನ ಹಾಸಿಗೆ. ಎಷ್ಟೇ ಗುಟ್ಟಾಗಿದ್ರೂ ಕೂಡ ಒಂದಲ್ಲ ಒಂದು ದಿನ ಅದರಿಂದ ಅನಾಹುತ ಆಗೇ ಆಗುತ್ತೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನಲ್ಲಿ ನಡೆದಿರೋ ಘಟನೆ ಇದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್. ಮನೆಗೆ ಸೋಫಾ ತಂದ ಕಾರಣ ಪ್ರಿಯಕರನಿಗೆ ಬೆಂಕಿ ಹಚ್ಚಿರೋ ಆರೋಪ ಕೇಳಿ ಬಂದಿದೆ. ಗಗನ್ ಶಂಕರ್ಗೆ ಬೆಂಕಿ ಹಚ್ಚಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಇವರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳು ಸಿಕ್ಕ ಬಳಿಕ ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.